ಹೊರಗೆ ಬಂದು ತಮ್ಮ ಪರಿಚಿತ ಗುರುಭಾಯಿಗಳಿರುವಂತಹ ಇನ್ನೊಂದು ಟೆಂಟ್ ಹೋದರು. ಅಲ್ಲಿ ಹೋಗಿ ನೋಡಿದ್ರೆ ಅವರು ಪಾಪ ಅವರೆಲ್ಲರೂ ಇಡೀ ದಿನದಿಂದ ಹಸಿದಿದ್ದಾರೆ. ಅಷ್ಟು ದೂರದಿಂದ ನಡೆದುಕೊಂಡು ಬಂದಿದ್ದಾರೆ. ಅವರೆಲ್ಲರೂ ಬಹಳ ಹಸಿವೆ ಆಗಿದೆ, ಊಟದ ಮಾತೇ ಇಲ್ಲ. ಆ ಅಡಿಗೆಯವರು ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಸ್ವಾಮೀಜಿ ಯೋಚಿಸ್ತಾರೆ, ಏನ್ ಮಾಡ್ಬೇಕು. ಇವರೆಲ್ಲ ಸಾಧುಗಳು ಪಾಪ ಬಹಳ ಹಸಿದಿದ್ದಾರೆ. ಇವರಿಗೆ ಏನಾದರೂ ಉಪಾಯವನ್ನು, ಆಹಾರವನ್ನು ಒದಗಿಸಲಿಕ್ಕೆ ಏನು ಉಪಾಯ ಮಾಡಬಹುದು ಅಂತ ಯೋಚಿಸ್ತಾರೆ. ಅಷ್ಟೊತ್ತಿಗೆ ಒಬ್ಬ ಜಡ್ಜಸ್ ಆಗಿ ಬಂದ ಇರ್ತಾನೆ ಆ ಗುಂಪಿನಲ್ಲಿ. ಅವ್ರ ಜೊತೆ ಒಬ್ಬ ಅಡಿಗೆಯನ್ನು ಇರ್ತಾನೆ. ಅಲ್ಲದೆ ಅವರು ಆಹಾರ ಪದಾರ್ಥಗಳನ್ನೆಲ್ಲ ಅಕ್ಕಿ ಬೇಳೆ ಎಲ್ಲ ತೆಗೆದುಕೊಂಡು ಬಂದಿರ್ತಾರೆ. ಸ್ವಾಮೀಜಿ ಆ ಜಡ್ಜಸ್ ಆಗಿ ಹತ್ರ ಹೇಳಿದ್ರು, ಪಾಪ ಈ ಸಾಧುಗಳ ಗುಂಪು ಬೆಳಿಗ್ಗೆಯಿಂದ ನಡೆದುಕೊಂಡು ಬಂದಿದ್ದಾರೆ, ಅವ್ರಿಗೇನೂ ಆಹಾರ ಸಿಕ್ಕಿಲ್ಲ, ದಯವಿಟ್ಟು ಏನಾದರೂ ಮಾಡ್ತೀರಾ ಅಂತ ಆ ಜಡ್ಜ್ ಸಾಹೇಬ್ ತನ್ನ ಅಡಿಗೆಯವರಿಗೆ